ಹಾಯ್ ಫ್ರೆಂಡ್ಸ್, ನಾನು ನಿಮ್ಮನೆ ಮಗಳು ಭಾಗ್ಯ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಈ ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ನಾವು ಶುಕ್ರವಾರ ನೋಡಿದ್ದೀವಿ. ಅದೇ ರೀತಿಯಾಗಿ ಕೊನೆಯಲ್ಲಿ ಬರುವಂತಹ ಅಮಾವಾಸ್ಯೆ, ಅದು ಭೀಮನ ಅಮಾವಾಸ್ಯೆ. ಆ ಭೀಮನ ಅಮಾವಾಸ್ಯೆಯೊಂದು ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾಗಿರುತ್ತೆ. ಏಕೆಂದರೆ ಗಂಡನ ಪಾದವನ್ನು ಪೂಜೆ ಮಾಡಿ ನಮಗೆ ಗಂಡನ ಆಯುಷನ್ನು ವೃದ್ಧಿಸುವಂತಹ ಒಂದು ದಿನವಾಗಿದೆ. ಗಂಡನ ಪಾದಗಳನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮತ್ತು ಹೂವನ್ನು ಹಾಕಿ ನಾವು ಪೂಜೆ ಮಾಡಿ ಭಕ್ತಿಯಿಂದ ನನ್ನ ಗಂಡನ ಆಯುಷು ಆರೋಗ್ಯ ಅಭಿವೃದ್ಧಿಯಾಗಲಿ ಮತ್ತು ಭೀಮನ ರೀತಿಯಲ್ಲಿ ಗಂಡನಿಗೆ ಬಲ ಬರಲಿ ಎಂದು ಕೇಳ್ಕೊಳ್ತಾ ಈ ಪೂಜೆನ ನಾವು ಪ್ರಾರಂಭಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಗಂಡನಿಗೆ ಆಯುಷು ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಈ ಭೀಮನ ಅಮಾವಾಸ್ಯೆಯನ್ನು ಪ್ರಾರಂಭಿಸಿದ್ರು. ಅಂದರೆ ಇದು ಭೀಮೇಶ್ವರನ ರಥವಾಗಿರುತ್ತೆ. ಆದರೆ ಅದೇ ದಿನದಂದು ಪತಿಗೆ ನಾವು ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಮತ್ತು ಗಂಡ ಹೆಂಡತಿ ಇಬ್ಬರಲ್ಲೂ ಅನ್ಯೋನ್ಯತೆ ಉಂಟಾಗತ್ತೆ ಅನ್ನೋದರಿಂದ ಈ ಪೂಜೆನ ಪ್ರಾರಂಭಿಸಿದ್ರು. ಅದೇ ರೀತಿಯಾಗಿ ನಾವು ನನ್ನ ಹಸ್ಬೆಂಡ್ ಪಾದ ಎಲ್ಲ ಪೂಜೆ ಮಾಡಿ ಕಂಕಣ ಎಲ್ಲ ಕಟ್ಕೊಂಡು ನಾವು ಇವತ್ತು ಪೂಜೆನ ಮುಗಿಸಿದ್ವಿ. ನನಗಂತೂ ಈ ದಿನ ತುಂಬ ವಿಶೇಷವಾಗಿರುತ್ತೆ. ಏಕೆಂದರೆ ಪ್ರತಿ ವರ್ಷ ಅವರು ನನಗೆ ಏನಾದರೂ ಕೊಡಿಸ್ತಾ ಇರ್ತಾರೆ. ಆದರೆ ನಾನು ಭೀಮನ ಅಮಾವಾಸ್ಯೆ ದಿನ ಅವರಿಗೆ ಅವ್ರ ಬರ್ತಡೇ ಮತ್ತು ಭೀಮನ ಅಮಾವಾಸ್ಯೆ ದಿನ ಎರಡೂ ದಿನ ನಾನು ಹೊಸ ಬಟ್ಟೆ ನಾನು ಅವ್ರಿಗೆ ಕೊಡಿಸ್ತೀನಿ. ಹಾಗಾಗಿ ನನಗೊಂಥರ ಇದು ತುಂಬಾ ವಿಶೇಷವಾಗಿದೆ. ಮತ್ತು ನಾನು ಆಲ್ಮೋಸ್ಟ್ ಅಲ್ಲಿ ಇವಾಗ 14ನೇ ವರ್ಷದ್ದು ಭೀಮನ ಅಮಾವಾಸ್ಯೆ ಮಾಡ್ತಾ ಇರೋದು. ಪ್ರತಿ ವರ್ಷನೂ ತಪ್ಪಿಸ್ದೆ ಈ ಪಾದಪೂಜೆನ ಮಾಡ್ಕೊಳ್ತಾ ಬಂದಿದ್ದೀನಿ. ಹಾಗೆಯೇ ಈ ದಿನ ಎಲ್ಲ ಹೆಣ್ಮಕ್ಳಿಗೂ ತುಂಬ ವಿಶೇಷವಾದ ದಿನವಾಗಿರುತ್ತೆ. ಏಕೆಂದರೆ ಎಲ್ಲರೂ ಕೂಡ ಗಂಡನ ಆಯುಷ್ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಬೇಡ್ಕೊಳ್ತೀವಿ ಪ್ರತಿದಿನ. ಅದರಲ್ಲಿ ಈ ದಿನ ಒಂಚೂರು ವಿಶೇಷವಾಗಿರುತ್ತೆ ಅಂತ ಅನ್ಬೋದು. ನಮ್ಮದು ಪೂಜೆ ಎಲ್ಲ ಮುಗಿಸಿ ನಾನು ಅವ್ರಿಗೆ ಸ್ವೀಟ್ ತಿನ್ನಿಸಿ, ಅವರು ನನಗೆ ಸ್ವೀಟ್ ತಿನ್ನಿಸಿ ಕೊನೆಗೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಅವರಿಗೆ ಆರತಿ ಕೂಡ ತೆಗೆದೆ ನಾನು. ಏಕೆಂದರೆ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ನಾವು ದೇವರಿಗೆ ಆರತಿ ತೆಗಿತೀವಲ್ವ. ಅದೇ ರೀತಿಯಾಗಿ ಅವ್ರಿಗೂ ಪೂಜೆ ಆದಮೇಲೆ ನಾನು ಅವ್ರಿಗೆ ಆರತಿ ಇಳಿ ಎಲ್ಲ ತೆಗೆದು ರತ್ನೀರೆಲ್ಲ ಚೆಲ್ಲಿದ್ದೆ. ಆಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ, ಈಗ ಪ್ರತಿ ವರ್ಷ ನಾವು ಪೂಜೆ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಕಂಪಲ್ಸರಿ. ಹಾಗಾಗಿ ಮತ್ತು ಇವತ್ತು ಗುರುವಾರ ಮತ್ತು ಸಾಯಿಬಾಬನ ದೇವಸ್ಥಾನಕ್ಕೆ ನಾವು ಪ್ರತಿ ವಾರ ಹೋಗೋದ್ರಿಂದ ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹಾಗೆ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಇದಕ್ಕೆ ಅವ್ರ ಕೆಲಸದ ಹತ್ರ ಬಿಟ್ಟು ಹಾಗೆ ನಾನು ಮನೆಗೆ ಬಂದೆ. ಇದು ನಮ್ಮ ಈ ದಿನದ ಪಾದಪೂಜೆ ಆಗಿತ್ತು, ಭೀಮನ ಅಮಾವಾಸ್ಯೆದು. ಹೇಗನ್ನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.